ಶ್ರೀ ಮಾಯಾಕಾರ ಶಂಕರ 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 ಶ್ರೀ ಮಾಯಾಕಾರ ಶಂಕರ ಶಂಕರ ಶಂಕರ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಾಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ಆರಾಧ್ಯ ದೈವನಾಗಿರುವಂತಹ ಮಲೆಮಾದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮುಗುರು ಮತ್ತು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂಥ ನಮಸ್ಕಾರಗಳು. ಇವತ್ತು ಈ ವಾರದ ಕವಡೆ ಶಾಸ್ತ್ರದ ಪ್ರಕಾರ 12 ರಾಶಿಯವರ ಫಲಾಫಲಗಳು ಹೇಗಿದೆ ಅನ್ನುವಂಥ ವಿಚಾರವನ್ನು ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಬೆಲ್ ಬಟನ್ ಪ್ರೆಸ್ ಮಾಡಿಲ್ಲ, ಫಾಲೋ ಮಾಡಿಲ್ಲ ಅಂದರೆ ಮಾಡಿಬಿಡಿ. ಇನ್ನು ನಾಳೆಯಿಂದ ಹೊಸ ಜ್ಯೋತಿಷ್ಯ ತರಗತಿಗಳು ಪ್ರಾರಂಭ ಆಗ್ತಾ ಇದೆ. ಆನ್ಲೈನಲ್ಲಿ ಸೋಮವಾರ ಬುಧವಾರ ರಾತ್ರಿ 7 ಗಂಟೆಗೆ ತರಗತಿ ಇರುತ್ತೆ. 6 ತಿಂಗಳ ಕಾಲ. ಯಾರಿಗೆಲ್ಲ ಜ್ಯೋತಿಷ್ಯವನ್ನು ಕಲಿಬೇಕು ಅನ್ನುವಂಥ ಆಸಕ್ತಿ ಇದೆ ಅವರು ಕೂಡಲೇ ಅಡ್ಮಿಷನ್ ಆಗಿ. ಇನ್ನು ಈ ವಾರದ ಹೈಲೈಟ್ಸ್ ನೋಡೋದಾದರೆ ಶ್ರೀಶಕೆ 1946ನೇ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು, ಮಾಘ ಮಾಸದ ಕೃಷ್ಣ ಪಕ್ಷ ಮತ್ತು ಪಾಲ್ಗುಣ ಮಾಸದ ಶುಕ್ಲ ಪಕ್ಷ ಎರಡೂ ಕೂಡ ಈ ವಾರ ನಮಗೆ ಸಿಗ್ತಾ ಇದೆ. ಇನ್ನು ಹೈಲೈಟ್ಸ್ ನೋಡೋದಾದರೆ 23ನೇ ತಾರೀಕಿಂದ ಮಾರ್ಚ್ 1ನೇ ತಾರೀಕುವರೆಗೂ ಈ ವಾರದ ಭವಿಷ್ಯ ಹೇಗಿರುತ್ತೆ ಅಂತ. ಈ ವಾರದ ಹೈಲೈಟ್ಸ್ ನೋಡೋದಾದರೆ 24ನೇ ತಾರೀಕು ಕುಜ ಬೆಳಗ್ಗೆ 7:09 ಇಲ್ಲಿವರೆಗೂ ವಕ್ರಿಯಾಗಿದ್ದ ವಕ್ರತಾಗವನ್ನು ಮಾಡ್ತಾ ಇರೋದ್ರಿಂದ ಒಂದಷ್ಟು ರಿಯಲ್ ಎಸ್ಟೇಟ್ ಎಲ್ಲವೂ ಕೂಡ ಸರಿ ಹೋಗುತ್ತೆ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ತಿಳ್ಕೊಬೋದು. ಇನ್ನು 25ನೇ ತಾರೀಕು ಪ್ರದೋಷ ಪೂಜೆ ಇರುವಂಥದ್ದು, 26ನೇ ತಾರೀಕು ಮಹಾಶಿವರಾತ್ರಿ, 27ನೇ ತಾರೀಕು ಚತುರ್ದಶಿ ಬೆಳಗ್ಗೆ 8:55 ಮುಗಿಯುತ್ತೆ. ಅವತ್ತು ಅಮಾವಾಸ್ಯೆ ಕೂಡ ಅವತ್ತು ಪ್ರಾರಂಭ ಆಗ್ತಾ ಇರುವಂಥದ್ದು. ಇದು ಈ ವಾರದ ಹೈಲೈಟ್ಸ್. ಹಾಗಾದರೆ ಮೊದಲನೇದಾಗಿ ಮೇಷರಾಶಿಯವರಿಗೆ ಹೇಗಿದೆ ಈ ವಾರ ಅಂತ ನೋಡೋಣ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ. ಮೊದಲನೇದಾಗಿ ಮೇಷರಾಶಿಯವರ ಫಲವನ್ನು ತಿಳ್ಕೊಳ್ಳೋಣ. ಮೇಷರಾಶಿಯವರಿಗೆ 3, 3, 6, 9, 10, 13 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಮೇಷರಾಶಿಯವರಿಗೆ ಸರ್ಕಾರದಿಂದ ಸಹಾಯ, ಸರ್ಕಾರದ ಕೆಲಸದಲ್ಲಿ ಏನಾದರೂ ಈ ವಾರ ಅಪೇಕ್ಷೆ ಪಡ್ತಾ ಇದ್ದರೆ ಅದರ ಅನುಕೂಲ ಆಗುವಂಥದ್ದು ಮತ್ತು ಧನಲಾಭ ಇದೆ. ಸ್ತ್ರೀ ಸುಖವು ಉಂಟು. ಮನೆಯಲ್ಲಿ ಸುಖ ಸಂತೋಷಗಳು, ಮಿತ್ರರಿಂದ ಅನುಕೂಲ, ವ್ಯವಹಾರ ಅನುಕೂಲಗಳು, ಉದ್ಯೋಗ ಅವಕಾಶಗಳು ಪ್ರಾಪ್ತಿಯಾಗುವಂಥ ಯೋಗ ಇದೆ. ಒಟ್ಟಾರೆಯಾಗಿ ಮೇಷರಾಶಿಯವರಿಗೆ ಈ ವಾರ ಚೆನ್ನಾಗಿದೆ. ಇನ್ನು ವೃಷಭ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ವೃಷಭ ರಾಶಿಯವರಿಗೆ 4, 4, 8, 8, 4, 12, 12, 4, 16 ಕವಡೆ ಅಂಗಾತ ಬಿದ್ದಿರುವಂಥದ್ದು. 16 ಕವಡೆ ಅಪವಾದದ ಭಯವಿದೆ. ವೃಷಭ ರಾಶಿಯವ್ರಿಗೆ ಏನೋ ಒಂದು ಅಪವಾದ, ನಿಮ್ದು ಅಲ್ಲದೇ ಇರುವಂಥ ತಪ್ಪಿಗೆ ನಿಮ್ಮನ್ನು ಸಿಕ್ಕಿ ಹಾಕಿಸುವಂತಹ ಸಾಧ್ಯತೆಗಳಿರುತ್ತೆ. ಎಚ್ಚರಿಕೆಯಿಂದಿರಿ. ಆಪ್ತೇಷ್ಟರಲ್ಲಿ ಕಲಹ, ಜೊತೆಗಿರೋರು ಪಾಲುದಾರಿಕೆ ಇರುವಂಥವರು, ಆಪ್ತೇಷ್ಟರು ಮಿತ್ರರ ಜೊತೆ ಜಗಳ ಆಗುವಂಥ ಯೋಗ, ಕಳ್ಳರಿಂದ ಮೋಸ ಹೋಗುವಂಥದ್ದು, ರಾಜ್ಯ ಅಧಿಕಾರಿಗಳು ತೊಂದರೆ, ನಿಮ್ಮ ಸೀನಿಯರ್ ಇರ್ಬೋದು, ನಿಮ್ಮ ಅಧಿಕಾರಿಗಳಿರ್ಬೋದು, ನಿಮಗೆ ತೊಂದರೆ ಕೊಡ್ತಾರೆ ಸರಿ ಈ ವಾರ. ಮತ್ತು ಈ ರೀತಿಯ ಅನೇಕ ತೊಂದರೆಗಳನ್ನು ಈ ವಾರ ಅನುಭವಿಸುವಂಥದ್ದಿದೆ. ವೃಷಭ ರಾಶಿಯವರು ಮಾಡಬೇಕಾಗಿರುವಂಥದ್ದು ಮಹಾಲಕ್ಷ್ಮಿ ಅಮ್ಮನವರ ದೇವಸ್ಥಾನದಲ್ಲಿ ಒಂದು ಕುಂಕುಮಾರ್ಚನೆಯನ್ನು ಮಾಡಿಸಿ ಈ ವಾರವನ್ನು ಪ್ರಾರಂಭ ಮಾಡಿ. ಇನ್ನು ಮಿಥುನ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಮಿಥುನ ರಾಶಿಯವ್ರಿಗೆ 4, 4, 8, 8, 4, 12, 13 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸರ್ಕಾರದಿಂದ ಸಹಾಯ, ಧನಲಾಭ, ಸ್ತ್ರೀ ಸೌಖ್ಯ ಚೆನ್ನಾಗಿದೆ, ಮಿತ್ರರಿಂದ ಅನುಕೂಲ, ಕೀರ್ತಿ ಬೆಳೆಯುವಂಥ ಯೋಗ, ಉದ್ಯೋಗ ವ್ಯವಹಾರದಲ್ಲಿ ಲಾಭಗಳು ಮತ್ತು ಆಪ್ತೇಷ್ಟರಿಂದ ಅನುಕೂಲಗಳು ಕೂಡ ನಿಮಗೆ ಆಗುತ್ತೆ. ಏನಾದರೂ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ರೆ ಅವರಿಂದ ಅನುಕೂಲ ಆಗುತ್ತೆ. ಇನ್ನು ಕರ್ಕಾಟಕ ರಾಶಿಯವ್ರಿಗೆ ಹೇಗಿದೆ ಈ ವಾರ ಅಂತ ನೋಡೋಣ. ಕರ್ಕಾಟಕ ರಾಶಿಯವ್ರಿಗೆ 2, 4, 6, 7 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕರ್ಕಾಟಕ ರಾಶಿಯವರಿಗೆ ಧನಲಾಭ ಉಂಟು ಈ ವಾರ. ಬಂಧುಗಳ ದರ್ಶನದಿಂದ ಕಾರ್ಯಗಳು ನೆರವೇರ್ತದೆ. ಏನಾದರೂ ಎಕ್ಸ್ಪೆಕ್ಟೇಷನ್ ಬಂಧುಗಳಿಂದ ಅಥವಾ ಆಸ್ತಿ ವಿಚಾರದಲ್ಲಿ ಏನಾದರೂ ಇದ್ದರೆ ಅದೆಲ್ಲವೂ ಕೂಡ ಇತ್ಯರ್ಥ ಆಗುವಂಥದ್ದು. ಮನೆಯಲ್ಲೊಂದಷ್ಟು ಶುಭ ಮಂಗಳ ಕಾರ್ಯಗಳು ನೆರವೇರುವಂಥದ್ದು. ಯಶಸ್ಸು ಮತ್ತು ಲಾಭವು ಈ ವಾರ ಕರ್ಕಾಟಕ ರಾಶಿಯವ್ರಿಗಿದೆ. ಈ ವಾರ ಕರ್ಕಾಟಕ ರಾಶಿಯವ್ರಿಗೆ ಓವರಾಲ್ ಚೆನ್ನಾಗಿದೆ. ಇನ್ನು ಸಿಂಹರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಸಿಂಹರಾಶಿಯವರಿಗೆ 3, 3, 6, 9, 9, 3, 12, 12, 14 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಧನಲಾಭ, ಆಭರಣ ಸಂಗ್ರಹ ಯೋಗವೂ ಇದೆ.
ಕಳೆದು ಹೋದಂಥ ಪ್ರೀತಿ ಸಂಬಂಧಗಳು ಸಿಗುವಂಥದ್ದು, ಧನಲಾಭ, ರೋಗಬಾಧೆ ನಿವಾರಣೆ, ಶಾರೀರಿಕ ಸೌಖ್ಯ ಇರುವಂಥದ್ದು. ಸಿಂಹರಾಶಿಯವ್ರಿಗೆ ಈ ವಾರ ಚೆನ್ನಾಗಿದೆ. ಇನ್ನು ಕನ್ಯಾ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಕನ್ಯಾ ರಾಶಿಯವ್ರಿಗೆ 3, 3, 6, 3, 3, 6, 3, 12 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕನ್ಯಾ ರಾಶಿಯವ್ರಿಗೆ 12 ಕವಡೆ ಏನು ಹೇಳ್ತಾ ಇದೆ? ಕಳ್ಳರಿಂದ ಕಂಟಕಗಳು ಜೋಕೆ, ರಾಜ್ಯಾಧಿಕಾರಿಗಳಿಂದ ಪೀಡೆ, ಸೌಖ್ಯವಿಲ್ಲ, ಜಾಗ್ರತೆಯಿಂದ ಕೈಗೊಳ್ಳು, ಇಲ್ಲಾಂದರೆ ಅನೇಕ ಸಮಸ್ಯೆ ನೀವರ ಅನುಭವಿಸ್ತೀಯಾ ಅಂತೇಳಿ ಕನ್ಯಾ ರಾಶಿಗೆ ಬರ್ತಾ ಇರುವಂಥದ್ದು. ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಚನೆಯನ್ನು ಮಾಡಿಸಿ ತುಳಸಿಯನ್ನು ಅರ್ಪಣೆ ಮಾಡಿ, ಸ್ವಲ್ಪ ಟೆನ್ಷನ್ ಕಮ್ಮಿ ಆಗುತ್ತೆ. ಇನ್ನು ತುಲಾ ರಾಶಿಯವ್ರಿಗೆ ಹೇಗಿದೆ ಈ ವಾರ ಅಂತ ನೋಡೋಣ. ನೋಡಿ, ತುಲಾ ರಾಶಿಯವ್ರಿಗೆ 2, 4, 6 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಧನಹಾನಿಯು, ಕಾರ್ಯದಲ್ಲಿ ವಿಘ್ನಗಳು, ಅಶುಭ ವಾರ್ತೆ ಕೇಳುವಂಥದ್ದು, ಜನ ವಿರೋಧ, ವಾದ ವಿವಾದಗಳುಂಟು. ಈ ವಾರ ಚೆನ್ನಾಗಿಲ್ಲ. ಏನೇನೋ ಸಂಕಷ್ಟಗಳು, ವಾದ ವಿವಾದಗಳಾಗುತ್ತೆ, ಯಾವುದೂ ಇತ್ಯರ್ಥ ಆಗೋದಿಲ್ಲ. ಯಾವುದೋ ಒಂದು ಕೆಟ್ಟ ವಿಷಯವನ್ನು ಕೇಳುವಂಥ ಸಾಧ್ಯತೆ ಮತ್ತು ಫೈನಾನ್ಷಿಯಲಿ ನಷ್ಟ. ತುಲಾರಾಶಿಯವರಿಗೆ ವಾರ ಚೆನ್ನಾಗಿಲ್ಲ. ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಅಮ್ಮನವರ ದೇವಸ್ಥಾನದಲ್ಲಿ ಒಂದು ಅಭಿಷೇಕವನ್ನು ಮಾಡಿಸಿ, ಒಂದು ಅರ್ಚನೆಯನ್ನು ಮಾಡಿಸಿ, ಅಥವಾ ಕುಲದೇವರಿಗೆ ತುಪ್ಪದ ದೀಪವನ್ನು ಹಚ್ಚಿಟ್ಟು ಈ ವಾರವನ್ನು ಪ್ರಾರಂಭ ಮಾಡಿ. ಇನ್ನು ವೃಶ್ಚಿಕ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ವೃಶ್ಚಿಕ ರಾಶಿಯವ್ರಿಗೆ 3, 3, 6, 6, 2, 8 ಕವಡೆ ಅಂಗಾತ ಬಿದ್ದಿರುವಂಥದ್ದು. ವೈರಿಗಳನ್ನು ಜಯಿಸುವಂಥದ್ದು, ಕೈಗೊಂಡ ಕಾರ್ಯದಲ್ಲಿ ಜಯ, ಧನಮಾನ ಲಾಭ, ಮನಸ್ಸಿನಂಥ ಕಾರ್ಯಗಳು ನೆರವೇರುತ್ತದೆ. ಈ ವಾರ ಅದ್ಭುತವಾಗಿದೆ. ವೃಶ್ಚಿಕ ರಾಶಿಯವ್ರಿಗೆ ಅನೇಕ ಅನುಕೂಲಗಳನ್ನು ನೀವು ಕೂಡ ಅನುಭವಿಸ್ತೀರಿ. ಇನ್ನು ಧನುರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಧನುಸು ರಾಶಿಯವ್ರಿಗೆ 4, 4, 8, 8, 2, 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಧನುಸು ರಾಶಿಯವ್ರಿಗೆ 10 ಕವಡೆ ಏನು ಹೇಳ್ತಾ ಇದೆ? ಸುಖಭೋಜನ ಉಂಟೆ, ಆಪ್ತ ಮಿತ್ರರ ದರ್ಶನದಿಂದ ಅನುಕೂಲ, ಕಾರ್ಯದಲ್ಲೂ ಕೂಡ ಅನುಕೂಲ ಆಗುತ್ತೆ. ನಿಮಗೆ ಡೌಟು ಆಗುತ್ತೋ ಇಲ್ವೋ ಅಂತ 100% ಆಗುತ್ತೆ. ಸಂಶಯ ಬೇಡ, ಕೆಲಸ ಕಾರ್ಯಗಳನ್ನು ಮುಂದುವರಿಸಿ. ಇನ್ನು ಧನುಸು ರಾಶಿಯವ್ರಿಗೆ ಶುಭ ಆಯಿತು. ಇನ್ನು ಮಕರ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಮಕರ ರಾಶಿಯವ್ರಿಗೆ 3, 3, 6, 6, 3, 9, 3, 3, 6, 10, 11 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಮಕರ ರಾಶಿಯವರಿಗೆ ಕಷ್ಟ ಉಂಟು. ವಾರದ ಕೊನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗುತ್ತೆ. ಈ ವಾರ 50-50. ಕಾರ್ಯವನ್ನು ಎಚ್ಚರಿಕೆಯಿಂದ ಮಾಡಲಿಲ್ಲ ಅಂತಂದರೆ ಧನ ನಷ್ಟ ಆಗುತ್ತೆ, ಮಾನ ನಷ್ಟ ಆಗುತ್ತೆ, ತೊಂದರೆಯಲ್ಲಿ ಸಿಕ್ಕಾಕೋತೀರ. ಜೊತೆಗೆ 7 ಬೇರೆ ನಡೀತಾ ಇದೆ. ಸ್ವಲ್ಪ ಆರೋಗ್ಯದ ಕೂಡ ಗಮನ ಹರಿಸಿ ಅಂತ ಹೇಳ್ತಾ, ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಒಂದು ಕಬ್ಬಿಣದ ಬಾಂಡ್ಲಿಯಲ್ಲಿ ಎಳ್ಳೆಣ್ಣೆಯನ್ನು ತೆಗೆದುಕೊಂಡು ಹೋಗಿ ಕೊಟ್ಬಿಟ್ಟು ಬನ್ನಿ. ಇನ್ನು ಕುಂಭರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಕುಂಭರಾಶಿಯವ್ರಿಗೆ 3, 3, 6, 3, 9, 9, 12 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಳ್ಳರಿಂದ ಕಂಟಕಗಳು ಜೋಕಿ, ರಾಜ್ಯಾಧಿಕಾರಿಗಳಿಂದ ಪೀಡೆ, ಅಧಿಕಾರಿಗಳಿಂದ ತೊಂದರೆ, ಉದ್ಯೋಗ ವ್ಯವಹಾರದಲ್ಲಿ ಕಷ್ಟ, ಜಾಗ್ರತೆಯಿಂದ ಕೆಲಸವನ್ನು ಮಾಡಲಿಲ್ಲ ಅಂದರೆ ಕುಂಭರಾಶಿಯವ್ರಿಗೂ ತೊಂದರೆ ಇದೆ ಅಂತ ಬರ್ತಾ ಇದೆ. ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ವಿಳ್ಳೆದೆಲೆ 21 ವಿಳ್ಳೆದೆಲೆ ಮೇಲೆ ಶ್ರೀರಾಮ ಅಂತ ಬರೆದು ಅರ್ಪಣೆಯನ್ನು ಮಾಡಿ ನಮಸ್ಕಾರವನ್ನು ಮಾಡ್ಕೊಂಡು ಬನ್ನಿ. ಅಂದರೆ 21 ವಿಳ್ಳೆದೆಲೆಯಲ್ಲಿ ಹಾರವನ್ನು ಮಾಡಿ ದೇವರಿಗೆ ಅರ್ಪಣೆಯನ್ನು ಮಾಡಿ ಆ ವಿಳ್ಳೆದೆಲೆಯಲ್ಲಿ ಶ್ರೀರಾಮ ಅಂತ ಬರೀರಿ. ಎಲ್ಲ ಥರದ ಅನುಕೂಲಗಳು ಆಗ್ತದೆ. ಇನ್ನು ಮೀನರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಮೀನರಾಶಿಯವ್ರಿಗೆ 3, 3, 6, 3, 9, 10, 11 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಷ್ಟ ಉಂಟು, ವಾರದ ಕೊನೆಯಲ್ಲಿ ಸುಖ ಉಂಟು, ಕಾರ್ಯವನ್ನು ಎಚ್ಚರಿಕೆಯಿಂದ ಮಾಡಿ ಮುಗಿಸಿ. ಧನಮಾನ ಹಾನಿ ಆಗುವಂಥ ಸಾಧ್ಯತೆ ಇದೆ. ಎಚ್ಚರಿಕೆಯಿಂದ ಮಾಡಲಿಲ್ಲ ಅನೇಕ ತೊಂದರೆಗಳಿಗೆ ಸಿಕ್ಕಿಕೊಳ್ಳುವಂಥ ಸಾಧ್ಯತೆ. ಕುಲದೇವರ ದರ್ಶನವನ್ನು ಮಾಡಿ ಕುಲದೇವರಿಗೆ ತುಪ್ಪದ ದೀಪವನ್ನು ಹಚ್ಚಿ, ತದನಂತರ ಎಲ್ಲ ರೀತಿಯ ಅನುಕೂಲಗಳು ಆಗುತ್ತೆ ಅಂತ ಹೇಳ್ತಾ ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಜ್ಯೋತಿಷ್ಯವನ್ನು ಕಲಿಯಬೇಕು, ಜಾತಕಗಳ ಪರಿಶೀಲನೆಯನ್ನು ಮಾಡಿಸ್ಬೇಕು, ನಿಮ್ಮನ್ನು ಭೇಟಿ ಮಾಡಬೇಕು ಅಂದರೆ ಖಂಡಿತ ಮೆಸೇಜ್ ಮಾಡಿ ಫೋನ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಆ ಮಲೆ ಮಹದೇಶ್ವರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ. ಶ್ರೀ ಮಾಯಾಕಾರ ಶಂಕರ 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 ಶ್ರೀ